ಯೋಗ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಮ್ಮ ಲೈಫ್ ಅಲ್ಲಿ ಗುರುಗಳೇ ಇಲ್ದೆ ಹೋಗಿದ್ದಿದ್ರೆ ನಾವು ತುಂಬಾನೇ ತಪ್ಪುಗಳನ್ನ ಮಾಡ್ತಾ ಇರ್ತಿದ್ವಿ. ಆದ್ರೆ ಇಲ್ಲೊಬ್ಬ ಚಿಕ್ಕ ವಯಸ್ಸಿನಿಂದಲೂ ಗುರುಗಳ ಜೊತೆನೆ ಬೆಳೆದು ಅವರ ಆಶ್ರಮದಲ್ಲೇ ತಪ್ಪು ಮಾಡ್ತಾನೆ. ಇನ್ನ ಅದನ್ನ ಅಲ್ಲಿಗೆ ನಿಲ್ಸದ್ನ ಅಂದ್ರೆ ಇಲ್ಲ, ಇನ್ನು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಾ ಬರ್ತಾ ಇರ್ತಾನೆ. ಆಶ್ರಮಕ್ಕೆ ಬಂದ ಒಂದು ಹುಡುಗಿಯನ್ನ ಗುರುಗಳು ಇದ್ದರೂ ಸಹ ಅವಳನ್ನ ಹೇಗೆಲ್ಲಾ ಬಳಸ್ಕೋತಾನೆ ಅನ್ನೋ ಮೂವಿನೇ ಸ್ಪ್ರಿಂಗ್, ಸಮ್ಮರ್, ಫಾಲ್, ವಾಟರ್ ಅಂಡ್ ಸ್ಪ್ರಿಂಗ್. ಏನು ಇದು ಮೂವಿ ನೇಮ? ಹೌದು. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿದ್ದವರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಈಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಕೊರಿಯಾದ ಒಂದು ಕಾಡಿನ ನದಿಯ ಮಧ್ಯದಲ್ಲಿ ಗುರುಗಳ ಆಶ್ರಮ ಇರುತ್ತೆ. ಗುರುವಿನ ಜೊತೆ ಶಿಷ್ಯಯಾದ ಒಬ್ಬ ಹುಡುಗ ಇರ್ತಾನೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ಎದ್ದು ಬುದ್ಧನಿಗೆ ನಮಸ್ಕಾರ ಮಾಡಿ ಆ ಹುಡುಗನನ್ನು ಎಬ್ಬಿಸಿ ಕಾಡಿನ ಮಧ್ಯ ಎಕ್ಸರ್ಸೈಸ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹಾಗೆ ಆ ನದಿಯನ್ನ ಕ್ರಾಸ್ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ಬೋಟ್ ಅನ್ನ ಇಟ್ಕೊಂಡಿರ್ತಾರೆ. ಆ ಆಶ್ರಮಕ್ಕೆ ಯಾರು ಬರ್ಬೇಕು ಹೋಗ್ಬೇಕು ಅಂದ್ರೆ ಒಂದು ಡೋರ್ ಇರುತ್ತೆ. ಗುರು ಶಿಷ್ಯನಿಗೆ ತುಂಬಾ ಪವರ್ಫುಲ್ ಆಗಿರುವ ಮೆಡಿಸಿನ್ ಅಂಶ ಇರುವ ಗಿಡಗಳನ್ನ ಅವನಿಗೆ ಹೇಳ್ಕೊಡ್ತಾ ಇರ್ತಾರೆ. ಆ ಆಶ್ರಮದಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇರುತ್ತೆ. ಅದರ ಜೊತೆನೆ ಆ ಹುಡುಗ ಯಾವಾಗ್ಲೂ ಆಟ ಆಡ್ಕೋತಾ ಇರ್ತಾನೆ. ಒಂದಿನ ಆ ಹುಡುಗ ಮತ್ತೆ ಗುರುಗಳು ಅಲ್ಲಿಂದ ಹೊರಗಡೆ ಬರ್ತಾರೆ. ಗುರುಗಳು ಭಿಕ್ಷಾಟನೆಗೆ ಅಂತ ಹೊರಗಡೆ ಹೋಗ್ತಾರೆ. ಹುಡುಗ ಅಲ್ಲೇ ಆಟ ಆಡ್ಕೋತಾ ಇರ್ತಾನೆ. ಒಂದು ಮೀನನ್ನ ಕಲ್ಲಿನಿಂದ ದಾರದಲ್ಲಿ ಕಟ್ಟಿ ಅದನ್ನ ಈಜೋಡಕ್ಕೆ ಅಂತ ಬಿಡ್ತಾನೆ. ಅದು ಒದ್ದಾಡ್ತಿರೋದನ್ನ ನೋಡಿ ಇವನು ತುಂಬಾನೇ ಸಂತೋಷವನ್ನ ಪಡ್ತಿರ್ತಾನೆ. ಅಲ್ಲೇ ಇದ್ದ ಒಂದು ಕಪ್ಪೆಗೂ ಕೂಡ ಈ ತರನೇ ಕಟ್ಬಿಡ್ತಾನೆ. ಹಾವುಗೂ ಕೂಡ ಬಿಡೋದಿಲ್ಲ, ಅದಕ್ಕೂ ಕೂಡ ಕಟ್ಬಿಡ್ತಾನೆ. ಆ ಕಲ್ಲಿನ ಭಾರದಿಂದ ಅವುಗಳು ಮೂವ್ ಆಗದೆ ಒದ್ದಾಡ್ತಾ ಇರುತ್ತೆ. ಇದನ್ನ ನೋಡಿ ಹುಡುಗ ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಇವನ್ ಹೀಗೆ ಮಾಡ್ತಿರೋದನ್ನ ಗುರುಗಳು ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಇಬ್ರು ಆಶ್ರಮಕ್ಕೆ ಬಂದು ಊಟ ಮಾಡಿ ಮಲ್ಕೋತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಹುಡುಗನಿಗೆ ಒಂದು ದೊಡ್ಡದಾದ ಕಲ್ಲನ್ನ ಗುರುಗಳು ಬೆನ್ನಿಗೆ ಕಟ್ಟಿರ್ತಾರೆ. ಅದರಿಂದ ಅವನಿಗೆ ಓಡಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಗುರುಗಳ ಹತ್ರ ಹೋಗಿ, ಗುರುಗಳೇ ಇದನ್ನ ಬಿಚ್ಚಿ ಅಂತ ಕೇಳ್ಕೊತಾನೆ. ಅದಕ್ಕೆ ನೀನು ನೆನ್ನೆನು ಕೂಡ ಹೀಗೆ ಮಾಡಿದ್ದೆ ಅಲ್ವಾ? ಮೂಕ ಪ್ರಾಣಿಗಳಿಗೆ ಈ ತರ ಮಾಡಿದ್ರೆ ಒಳ್ಳೇದಾಗುತ್ತಾ? ನೀನು ಮಾಡಿದ್ದು ಸರಿನಾ ಅಂತ ಹೇಳಿ ಅವನಿಗೆ ಕೇಳ್ತಾರೆ. ಮೊದಲು ಹೋಗಿ ಅದನ್ನ ಬಿಚ್ಚುಬಾ ಅಂತ ಹುಡುಗನಿಗೆ ಹೇಳ್ತಾರೆ. ಬೋಟ್ ಅನ್ನ ಯೂಸ್ ಮಾಡ್ಕೊಂಡು ಮೀನಿದ್ದ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಮೀನು ಸತ್ತೋಗಿರುತ್ತೆ. ಪಕ್ಕದಲ್ಲೇ ಒಂದು ಚಿಕ್ಕದಾದ ಹಳ್ಳವನ್ನ ಮಾಡಿ ಅಲ್ಲಿಗೆ ಮೀನನ್ನ ಇಟ್ಟು ಮಣ್ಣನ್ನ ಹಾಕ್ತಾನೆ. ಮತ್ತೆ ಕಪ್ಪೆ ಇದ್ದ ಜಾಗಕ್ಕೆ ಹೋಗ್ತಾನೆ. ಕಪ್ಪೆ ಇನ್ನು ಬದುಕಿ ಇರುತ್ತೆ. ಅದಕ್ಕೆ ಕಟ್ಟಿದ ಕಲ್ಲನ್ನ ಬಿಚ್ಚಿಬಿಡ್ತಾನೆ. ಈಗ ಹಾವಿಗೆ ಕಟ್ಟಿದ್ದ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಹಾವು ಸತ್ತೋಗಿರುತ್ತೆ. ಇದನ್ನ ನೋಡಿ ಹುಡುಗ ತುಂಬಾನೇ ಅಳ್ತಾನೆ. ಅವನು ಮಾಡಿದ ತಪ್ಪು ಅವನಿಗೆ ಗೊತ್ತಾಗಿರುತ್ತೆ. ಹೀಗೆ ಸಮಯ ಕಳೀತಾ ಹೋಗ್ತಾ ಇರುತ್ತೆ. ಹುಡುಗ ದೊಡ್ಡವನಾಗಿರ್ತಾನೆ. ಕಾಡಲ್ಲಿ ಎರಡು ಹಾವುಗಳು ಒಂದಾಗಿರೋದನ್ನ ನೋಡ್ತಾನೆ. ಅದನ್ನ ನೋಡಿ ಇವನಿಗೂ ಕೂಡ ಆಸೆ ಹುಟ್ಟುತ್ತೆ. ಇಲ್ಲಿ ಬುದ್ಧನ ವಿಗ್ರಹ ಮೇಲೆ ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ. ದೂರದಿಂದ ಇಬ್ರು ಲೇಡೀಸ್ ಬರ್ತಾ ಇರ್ತಾರೆ. ಅವರ ಹತ್ತಿರ ಹೋಗಿ ಅವರಿಗೆ ನಮಸ್ಕಾರವನ್ನ ಮಾಡಿ ಅವರನ್ನ ಗುರುಗಳ ಇದ್ದ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾನೆ. ತನ್ನ ಮಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಗುರುಗಳ ಹತ್ರ ಹೇಳ್ಕೊತಾ ಇರ್ಬೇಕಾದ್ರೆ ಆ ಹುಡುಗನಿಗೆ ಈ ಹುಡುಗಿಯನ್ನ ನೋಡಿ ಅಟ್ರಾಕ್ಟ್ ಆಗಿರುತ್ತೆ. ಎಲ್ಲರೂ ಮಲಗಿರ್ತಾರೆ. ಹುಡುಗಿ ನೈಟ್ ಎಲ್ಲ ಬುದ್ಧನಿಗೆ ನಮಸ್ಕಾರ ಮಾಡ್ತಾ ಹಾಗೆ ಮಲಗ್ಬಿಡ್ತಾಳೆ. ಇದನ್ನ ಹುಡುಗ ನೋಡ್ತಾನೆ ಇರ್ತಾನೆ. ಬೆಳಿಗ್ಗೆದ್ದು ಗುರುಗಳು ಅವರ ಅಮ್ಮನ ಹತ್ತಿರ ಸ್ವಲ್ಪ ದಿನ ಹುಡುಗಿ ಇಲ್ಲೇ ಇರ್ಬೇಕಾಗುತ್ತೆ, ನೀವು ಹೊರಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವರ ತಾಯಿ ಕೂಡ ತನ್ನ ಮಗಳನ್ನ ಅಲ್ಲೇ ಬಿಟ್ಟು ಹೊರಡ್ತಾರೆ. ಆ ಹುಡುಗಿ ಬುದ್ಧನ ವಿಗ್ರಹ ಮುಂದೆ ಮಲಗಿರ್ತಾಳೆ. ಹುಡುಗ ಒಂದು ಬ್ಲಾಂಕೆಟ್ ಅನ್ನ ಅವಳ ಮೇಲೆ ಹಾಸಿ ಅವಳನ್ನ ಹಾಗೆ ನೋಡ್ತಾ ಅವಳ ಎದೆಯ ಭಾಗವನ್ನ ಟಚ್ ಮಾಡಿ ಬಿಡ್ತಾನೆ. ಸಡನ್ ಆಗಿ ನಿದ್ದೆಯಿಂದ ಎದ್ದು ಹುಡುಗಿ ಕಪಾಳಕ್ಕೆ ಒಂದು ಕೊಡ್ತಾಳೆ. ಹುಡುಗ ಮಾಡಿದ ತಪ್ಪಿಗೆ ಬುದ್ಧನ ಹತ್ತಿರ ಕ್ಷಮೆಯನ್ನ ಕೇಳ್ತಾ ಇರ್ತಾನೆ. ಹುಡುಗಿ ಕೂಡ ಕ್ಷಮಿಸ್ತಾಳೆ. ಗುರು ಮತ್ತು ಶಿಷ್ಯ ಗಿಡದಿಂದ ರಸವನ್ನ ತೆಗೆದು ಆ ಹುಡುಗಿಗೆ ಕುಡಿಸ್ತಾರೆ. ಸ್ವಲ್ಪ ಸ್ವಲ್ಪ ಹಾಗೆ ಹುಡುಗಿ ಹುಷಾರಾಗ್ತಾ ಬರ್ತಾ ಇರ್ತಾಳೆ. ಆ ಹುಡುಗ ಹುಡುಗಿಯನ್ನ ಕರ್ಕೊಂಡು ತಿರ್ಗಾಡೋದಿಕ್ಕೆ ಅಂತ ಅಲ್ಲೇ ಹೋಗ್ತಾರೆ. ಹುಡುಗಿ ನೀರ್ ಹತ್ರ ಅಲ್ಲೇ ಆಡ್ತಾ ಇರ್ಬೇಕಾದ್ರೆ ಬಂಡೆ ಮೇಲೆ ಕೂತಿದ್ದ ಆ ಹುಡುಗ ಆ ಹುಡುಗಿಯನ್ನ ನೋಡ್ತಾ ನೋಡ್ತಾ ನೀರಿನ ಒಳಗೆ ಬಿದ್ದೋಗ್ತಾನೆ. ಮತ್ತೆ ಎದ್ದು ಆ ಹುಡುಗಿಯನ್ನ ಟಚ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಹಾಗೆ ಅವನನ್ನ ತಳ್ಳಿ ನೀರಿನಲ್ಲಿ ಬೀಳಿಸ್ತಾಳೆ. ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ತೋರಿಸ್ತಾರೆ. ಹುಡುಗಿ ಒಬ್ಬಳೆ ಆಶ್ರಮದಲ್ಲಿ ಕೂತಿರ್ತಾಳೆ. ಗುರುಗಳು ಭಿಕ್ಷಾಟನೆಗೆ ಅಂತ ಹೊರಗಡೆ ಹೋಗಿರ್ತಾರೆ. ಆ ಹುಡುಗ ಬೋಟ್ ನಲ್ಲಿ ಅವಳ ಮುಂದೆ ಬಂದು ನೀರಿನಲ್ಲಿ ಹಾಗೆ ಬಿದ್ಬಿಡ್ತಾನೆ. ಎಷ್ಟು ತಾರು ಮೇಲೇನೆ ಬರೋದಿಲ್ಲ. ಆ ಹುಡುಗಿ ಎಲ್ಲಿ ಹೋದ ಅಂತ ನೋಡ್ಬೇಕಾದ್ರೆ ಸಡನ್ ಆಗಿ ಎದ್ದು ಆ ಹುಡುಗಿಯನ್ನು ಕೂಡ ಒಳಗೆ ಹೇಳ್ಕೊತಾನೆ. ಹಾಗೆ ಇಬ್ರು ಸ್ವಿಮ್ ಮಾಡಿ ಆ ಬೋಟ್ ನೊಳಗೆ ಎತ್ಕೊಂಡು ಕಾಡಿನ ಒಳಗೆ ಹೋಗ್ತಾರೆ. ಕಾಡಿನ ಒಂದು ಜಾಗದಲ್ಲಿ ಇಬ್ರು ಕೂಡ ಒಂದಾಗ್ತಾರೆ. ವಾಪಸ್ ಬಂದು ಆಶ್ರಮದಲ್ಲಿ ಮಲಗಿರ್ತಾರೆ. ಆ ಹುಡುಗ ಹುಡುಗಿಯನ್ನೇ ನೋಡ್ತಾ ಇರ್ತಾನೆ. ಹೋಗಿ ಮತ್ತೆ ಆ ಹುಡುಗಿಯ ಪಕ್ಕದಲ್ಲೇ ಮಲ್ಕೋತಾನೆ. ಇದೇ ತರ ಸುಮಾರು ಸರಿ ಗುರುಗಳಿಗೆ ಗೊತ್ತಿಲ್ಲದ ಹಾಗೆ ಕಾಡಿಗೆ ಹೋಗಿ ಒಂದಾಗ್ತಾ ಇರ್ತಾರೆ. ಆದ್ರೆ ಒಂದಿನ ಬೋಟ್ ನಲ್ಲಿ ಇಬ್ರು ಬಟ್ಟೆ ಇಲ್ಲದೆ ಮಲಗಿರ್ತಾರೆ. ಇದನ್ನ ನೋಡಿ ಗುರುಗಳು ಆ ಬೋಟ್ ನ ಒಂದು ಮರದ ಪೀಸ್ ಅನ್ನ ತೆಗೆದು ಹಾಗೆ ನದಿಯಲ್ಲೇ ಬಿಟ್ಬಿಡ್ತಾರೆ. ಒಳಗೆ ತುಂಬಾನೇ ನೀರು ತುಂಬಿಕೊಂಡು ಇಬ್ರಿಗೂ ಎಚ್ಚರ ಆಗುತ್ತೆ. ಹಾಗೆ ಬಂದು ಗುರುಗಳ ಹತ್ರ ಕ್ಷಮೆಯನ್ನ ಕೇಳ್ತಾರೆ. ಇಲ್ಲಿ ಗುರು ನಿಮ್ಮ ತಪ್ಪು ಏನಿಲ್ಲ ಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಹುಡುಗಿಗೆ ನೀನೀಗ ಹುಷಾರಾಗಿದ್ಯಾ ಅಲ್ವಾ ಅಂತ ಕೇಳ್ಬೇಕಾದ್ರೆ ಹೌದು ನಾನು ಹುಷಾರಾಗೇ ಇದ್ದೀನಿ, ಸರಿ ನೀನಿನ ಹೊರಡಬಹುದು ಅಂತ ಹೇಳ್ತಾರೆ. ಆದ್ರೆ ಹುಡುಗನಿಗೆ ಅವಳು ಅವನನ್ನ ಬಿಟ್ಟು ಹೋಗೋದು ಇಷ್ಟ ಇರೋದಿಲ್ಲ. ಅವಳನ್ನ ಹೇಗಾದ್ರೂ ಮಾಡಿ
ಮಾಡಿ ನನ್ನ ಒಳಗೆ ಮಾಡ್ಕೋಬೇಕು ಅಂತ ಇರ್ತಾನೆ. ಗುರುಗಳು ಸಹ ತನ್ನ ಶಿಷ್ಯನಿಗೆ ಆ ಹುಡುಗಿ ಹಿಂದೆ ಹೋದರೆ ನೀನು ತುಂಬಾನೇ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ಬೇಕಾಗುತ್ತೆ, ಬೇಡ ಇದು ಸರಿ ಬರಲ್ಲ ಅಂತ ಹೇಳಿ ಆ ಹುಡುಗಿಯನ್ನ ಕರ್ಕೊಂಡೋಗಿ ಡೋರ್ ಹತ್ರ ಬಿಟ್ಟು ಬರ್ತಾನೆ. ಇಲ್ಲಿ ಹುಡುಗ ಬುದ್ಧನ ವಿಗ್ರಹ ಹತ್ತಿರ ಕ್ಷಮೆಯನ್ನ ಕೇಳ್ತಾ ಇರ್ತಾನೆ. ಆ ಹುಡುಗಿ ಹೋಗೋದನ್ನ ನೋಡಿ ತುಂಬಾನೇ ಅಳ್ತಾ ಇರ್ತಾನೆ. ಹಾಗೆ ಮಲಗಿರ್ಬೇಕಾದ್ರೆ ಅಲ್ಲಿದ್ದ ಬುದ್ಧನ ವಿಗ್ರಹವನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ನನ್ನ ಸಂತೋಷಕ್ಕೆ ಗುರುಗಳು ಅಡ್ಡ ಬರ್ತಿದ್ದಾರೆ, ನಾನು ಅದನ್ನ ಪಡಿಲೇಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಅವನು ಹೋಗೋದು ಗುರುಗಳಿಗೆ ಗೊತ್ತೇ ಇರುತ್ತೆ, ಅವನಿಗೆ ಎಲ್ಲ ಅರ್ಥ ಆಗ್ಲಿ ಅಂತ ಸುಮ್ನೆ ಬಿಡ್ತಾರೆ. ಹೀಗೆ ಸಮಯ ಕಳೀತಾ ಕಳೀತಾ ಗುರುಗುವೆ ವಯಸ್ಸಾಗ್ತಾ ಬರುತ್ತೆ. ಈಗ ಒಂದು ಬೆಕ್ಕನ್ನ ಸಾಕೊಂಡಿರ್ತಾರೆ. ಹಾಗೆ ಭಿಕ್ಷಾಟನೆಗೆ ಅಂತ ಹೋಗಿ ಅದರಿಂದಾನೇ ಜೀವನ ಸಾಗಿಸ್ತಾ ಇರ್ತಾರೆ. ಆಶ್ರಮದಲ್ಲಿ ಊಟ ಮಾಡ್ಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲಿ 30 ವರ್ಷದ ವ್ಯಕ್ತಿಯೊಬ್ಬ ಯಾರನ್ನು ಕೊಲೆ ಮಾಡಿ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಸುದ್ದಿಯನ್ನ ಓದ್ತಾರೆ. ಅವನು ಬೇರೆ ಯಾರು ಅಲ್ಲ, ಅವನ ಶಿಷ್ಯ. ಗುರುವಿಗೆ ಗೊತ್ತಾಗುತ್ತೆ ಅವನು ಬರೋ ಸಮಯ ಆಗಿದೆ ಅಂತ. ಅವನಿಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಹೊಲ್ದು ಮಡಗಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಆ ಹುಡುಗ ಡೋರ್ ಹತ್ರನೇ ನಿಂತಿರ್ತಾನೆ. ಗುರುಗಳು ಹೋಗಿ ಕರ್ಕೊಂಡ್ ಬರ್ತಾರೆ. ಅವನು ತಗೊಂಡೋಗಿದ್ದ ಬುದ್ಧನ ವಿಗ್ರಹವನ್ನ ಅಲ್ಲೇ ಮಡಗ್ತಾನೆ. ಹೊರಗೆ ಬಂದು ಚಾಕುವಿನಿಂದ ತುಂಬಾ ಕೋಪದಲ್ಲಿ ಒಂದು ಅಲಿಗೆ ಪೀಸ್ಗೆ ಹೊಡಿತಾ ಇರ್ತಾನೆ. ಆ ಗುರು ಬಂದು ಹುಡುಗನ ಹತ್ತಿರ ಏನಾಯ್ತು ಅಂತ ಕೇಳಿದ್ರೆ, ಆ ಹುಡುಗಿನನ್ನ ಮೋಸ ಮಾಡ್ಬಿಟ್ಲು, ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಗೊತ್ತಾ, ಆದ್ರೆ ಅವಳು ಬೇರೆಯವ್ರ ಜೊತೆ ಹೋಗಿದ್ದಾಳೆ, ಅದಕ್ಕೆ ಅವನನ್ನೇ ಸಾಯಿಸ್ಬಿಟ್ಟೆ. ಇದಕ್ಕೆ ಗುರು, ನಾವು ಒಬ್ಬರನ್ನ ಇಷ್ಟಪಟ್ರೆ ಅವ್ರು ನಮ್ಮನ್ನ ಇಷ್ಟ ಪಡ್ಬೇಕು ಅಂತಾನೆ ಏನಿಲ್ಲ, ಇದು ಜೀವನದಲ್ಲಿ ಸಹಜ, ನೀನು ಇಷ್ಟಪಟ್ಟಾಗೆ ಇಲ್ಲೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ನೈಟ್ ಇಬ್ರು ಮಲಗಿರ್ತಾರೆ. ಹುಡುಗನಿಗೆ ನಿದ್ದೆನೆ ಬರೋದಿಲ್ಲ. ಬೆಳಗ್ಗೆ ಎದ್ದು ಕಣ್ಣು ಮೂಗು ಬಾಯನ್ನೆಲ್ಲ ಮುಚ್ಕೊಂಡು ಸಾಯೋದಕ್ಕೆ ಹೊರಟಿರ್ತಾನೆ. ಇದನ್ನ ನೋಡಿ ಗುರುಗಳು ಹಾಗೆ ಅವನನ್ನ ಚೆನ್ನಾಗಿ ಹೊಡೆದು ಅವನನ್ನ ಒಂದು ಹಗ್ಗದಿಂದ ಕಟ್ಟಿ ಒಂದು ಕ್ಯಾಂಡಲ್ ಹತ್ರ ಇಡ್ತಾರೆ. ಹೊರಗೆ ಗುರು ಬೆಕ್ಕಿನಿಂದ ಅಕ್ಷರಗಳನ್ನ ಬರ್ದಿರ್ತಾರೆ. ನಿನ್ನ ಕೋಪ ಇನ್ನೂ ಹೋಗಿಲ್ಲ ಅಂದ್ರೆ ಈ ಬರೆದಿರುವ ಅಕ್ಷರಗಳ ಮೇಲಿನ ಚಕ್ಕೆಯನ್ನ ತೆಗಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹುಡುಗ ಒಂದು ಕತ್ತಿಯನ್ನ ತಗೊಂಡು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ದೂರದಿಂದ ಪೊಲೀಸ್ ಆಫೀಸರ್ಸ್ ಇವನನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ. ಬಂದು ಇವನನ್ನ ಕೊಲೆ ಮಾಡಿದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಗುರುಗಳು, ಇರಿ ಅವನವನ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಅನ್ನ ಕೊಡಿ ಅಂತ ಕೇಳ್ಕೊತಾರೆ. ಸರಿ ಅಂತ ಹೇಳಿ ಆಫೀಸರ್ಸ್ ಕೂಡ ಒಪ್ಕೋತಾರೆ. ಇಲ್ಲಿ ಆ ಹುಡುಗ ಎಲ್ಲ ಪದಗಳ ಚಕ್ಕೆಯನ್ನ ತೆಗೆದು ಹಾಗೆ ಮಲ್ಕೋಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಗುರುಗಳು ಎಲ್ಲ ಪದಗಳಿಗೂ ಒಂದೊಂದು ಕಲರ್ ಅನ್ನ ಹಾಕ್ತಾ ಇರ್ತಾರೆ. ಪೊಲೀಸ್ ಆಫೀಸರ್ಸ್ ಕೂಡ ಆ ಗುರುವಿಗೆ ಸಹಾಯವನ್ನ ಮಾಡ್ತಾರೆ. ಮತ್ತೆ ಆ ಹುಡುಗನನ್ನ ಕರ್ಕೊಂಡು ಹೊರಡ್ತಾರೆ. ಇವಾಗ ಗುರುವಿಗೆ ಗೊತ್ತಾಗೋದು ಅವನು ಮತ್ತೆ ಬರೋದಿಲ್ಲ ಅಂತ. ಹಾಗೆ ತನ್ನ ಶಿಷ್ಯವನ್ನ ನೋಡ್ಕೊಂಡು ಅಲ್ಲೇ ಅವನೇ ಸಾಕಿದ್ದ ಬೆಕ್ಕನ್ನ ಅವ್ರ ಜೊತೆನೆ ಕಳಿಸ್ಕೊಡ್ತಾನೆ. ಈಗ ಇಲ್ಲಿ ಗುರುವಿಗೆ ನನ್ನ ಆಯುಸ್ಸು ಮುಗಿತಾ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ತನ್ನ ಬಟ್ಟೆಗಳನ್ನೆಲ್ಲ ಬುದ್ಧನ ವಿಗ್ರಹ ಮುಂದೆ ಇಟ್ಟು ಹೊರಗಿದ್ದ ಒಂದು ಬೋಟ್ ಮೇಲೆ ಅವನ ಚಿತೆಯನ್ನ ಅವನೇ ಇಟ್ಕೋತಾನೆ. ಚಿತೆಯ ಕೆಳಗೆ ಒಂದು ಕ್ಯಾಂಡಲ್ ಅನ್ನ ಇಟ್ಟು ಕಣ್ಣು ಮೂಗು ಬಾಯನ್ನೆಲ್ಲ ಮುಚ್ಕೊಂಡು ಅಲ್ಲೇ ಸತ್ತು ಹೋಗ್ತಾರೆ. ಸತ್ತು ಹೋಗ್ಬೇಕಾದ್ರೆ ಅವರ ಕಣ್ಣಿಂದ ನೀರ್ ಬರುತ್ತೆ. ಹಾಗೆ ಅವರು ಸುಟ್ಟೋದ ಬೋಟ್ ನಿಂದ ಒಂದು ಹಾವು ಬಂದು ಅವರ ಬಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಈಗ ನಮ್ಗೆ ಇಲ್ಲಿ ಗೊತ್ತಾಗೋದೇನಂದ್ರೆ ಆ ಗುರುಗಳೇ ಹಾವಾಗಿ ಬಂದಿದ್ದಾರೆ ಅಂತ. ಹಾಗೆ ತುಂಬಾನೇ ಸಮಯ ಆಗುತ್ತೆ. ಯಾರು ಇಲ್ಲದ ಕಾರಣ ಆ ಆಶ್ರಮ ಪಾಳು ಬಿದ್ದಿರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಮಂಜುಗಳ ಹಾಗೆ ತುಂಬಿಟ್ಟಿರುತ್ತೆ. ಈಗ ಅವನ ಶಿಷ್ಯ ಮಧ್ಯದ ವಯಸ್ಸಿನವನಾಗಿರ್ತಾನೆ. ಗುರುಗಳ ಸತ್ತ ಜಾಗದಲ್ಲಿ ಅವರ ಅಸ್ಥಿಗಳು ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾನೆ. ಎಷ್ಟು ಸಿಗುತ್ತೆ ಅಷ್ಟು ವಸ್ತುಗಳನ್ನ ತಗೊಂಡು ಅಲ್ಲೇ ಇದ್ದ ಮಂಜುಗೆಡ್ಡೆಯಿಂದ ಒಂದು ಬುದ್ಧನ ವಿಗ್ರಹವನ್ನ ಕೆತ್ತುತ್ತಾನೆ. ಗುರುಗಳ ವಸ್ತುಗಳನ್ನ ಬುದ್ಧನ ಹತ್ತಿರನ ಇಟ್ಟು ಯಾವಾಗ್ಲೂ ಬುದ್ಧನಿಗೆ ನಮಸ್ಕಾರವನ್ನ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಒಂದು ಚಿಕ್ಕದಾದ ಗುಂಡಿಯನ್ನ ತೋಡಿ ಮುಖವನ್ನ ತೊಳ್ಕೊಂಡು ಆಶ್ರಮಕ್ಕೆ ಬಂದ್ರೆ ಯಾವ್ದೋ ಒಂದು ಬುಕ್ ಸಿಗುತ್ತೆ, ಅದನ್ನ ನೋಡ್ಕೊಂಡು ಕೂತಿರ್ತಾನೆ. ಹಾಗೆ ಆ ಬುಕ್ ಅಲ್ಲಿ ವ್ಯಾಯಾಮವನ್ನು ಕೂಡ ಮಾಡ್ತಾ ಇರ್ತಾನೆ. ಹಾಗೆ ಒಂದು ದಿನ ಒಬ್ಬ ಮಹಿಳೆ ಒಂದು ಚಿಕ್ಕ ಮಗುವನ್ನ ಕರ್ಕೊಂಡು ಅವರ ಆಶ್ರಮಕ್ಕೆ ಬರ್ತಾಳೆ. ಬೆಳಗ್ಗೆ ಎದ್ದು ಅವರಿಗೆ ಗೊತ್ತಿಲ್ಲದ ಹಾಗೆ ಮಗುವನ್ನ ಅಲ್ಲೇ ಬಿಟ್ಟು ಹೊರಡ್ತಾ ಇರ್ತಾಳೆ. ಹೊರಡ್ಬೇಕಾದ್ರೆ ಅವನು ಕೆತ್ತಿದ್ದ ಆ ಗುಂಡಿಯಲ್ಲೇ ಬಿದ್ದು ಸತ್ತು ಹೋಗ್ತಾಳೆ. ಇಲ್ಲಿ ಆ ಮಗು ಎದ್ದು ತನ್ನ ಅಮ್ಮನನ್ನ ಹುಡ್ಕೊಂಡು ಆ ಗುಂಡಿ ಹತ್ರನೇ ಹೋಗ್ತಾ ಇರುತ್ತೆ. ಹೋಗಿ ಆ ಮಹಿಳೆ ಬಾಡಿಯನ್ನ ಹೊರಗೆ ತೆಗಿತಾನೆ. ಅವಳ ಮುಖ ಮುಚ್ಚಿರುತ್ತೆ. ಅವಳು ನೈಟ್ ಬಂದ ಕಾರಣ ಅವಳ ಮುಖವನ್ನ ಸರಿಯಾಗಿ ನೋಡೋಕಾಗ್ಲಿಲ್ಲ. ಇವಾಗ ನೋಡೋಣ ಅಂತ ಅವಳ ಮುಖದ ಮೇಲಿದ್ದ ಬಟ್ಟೆಯನ್ನ ತೆಗಿತಾನೆ. ನಮಗೆ ಅದನ್ನ ತೋರ್ಸೋದಿಲ್ಲ. ಮಾರನೇ ದಿನ ಅವನ ಆಶ್ರಮದಲ್ಲೇ ಇದ್ದ ಒಂದು ಬುದ್ಧನ ವಿಗ್ರಹ ಆ ಗುಂಡಿಯಲ್ಲೇ ತೇಲ್ತಾ ಇರುತ್ತೆ. ಇದನ್ನ ನೋಡಿ ಅವನಿಗೆ ಇದಕ್ಕೆಲ್ಲ ನಾನೇ ಕಾರಣ, ಅವಳು ಸಾಯೋದಿಕ್ಕೆ ನಾನೇ ಕಾರಣ ಅಂತ ಹೇಳಿ ತುಂಬಾನೇ ಕೊರಗ್ತಾ ಇರ್ತಾನೆ. ಆ ಗುಂಡಿಯನ್ನ ತೆಗ್ದಿದ್ದಕ್ಕೆ ಆ ಮಹಿಳೆ ಸತ್ತಿದ್ದು ಅಂತ ತುಂಬಾನೇ ನೋವನ್ನ ಪಡ್ತಾ ಇರ್ತಾನೆ. ಆಶ್ರಮದಲ್ಲೇ ಇದ್ದ ಮತ್ತೊಂದು ವಿಗ್ರಹವನ್ನ ತಗೊಂಡು ತನ್ನ ಸೊಂಟಕ್ಕೆ ಕಲ್ಲನ್ನ ಕಟ್ಕೊಂಡು ಪಕ್ಕದಲ್ಲೇ ಇದ್ದ ಒಂದು ಪರ್ವತನ ಹತ್ತುತ್ತಾ ಇರ್ತಾನೆ. ಆ ಕಲ್ಲನ್ನ ಸೊಂಟಕ್ಕೆ ಕಟ್ಕೊಂಡು ಹತ್ತುತ್ತಾ ಇರ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಆ ಮೀನು ಕಪ್ಪೆ ಹಾವಿಗೆ ಎಷ್ಟೆಲ್ಲ ತೊಂದರೆಯನ್ನ ಕೊಟ್ಟಿದ್ದೀನಿ ಅಂತ ಇವಾಗ ಅವನಿಗೆ ಅರ್ಥ ಆಗ್ತಾ ಇರುತ್ತೆ. ಪರ್ವತ ಮೇಲೆ ಬಂದು ಆ ವಿಗ್ರಹವನ್ನ ಇಟ್ಟು ಅದರ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾನೆ. ಹಾಗೆ ಸ್ವಲ್ಪ ದಿನಗಳ ಕಾಲ ಕಳೆಯುತ್ತೆ. ವಸಂತ ಕಾಲ ಕೂಡ ಬರುತ್ತೆ. ಅಲ್ಲಿದ್ದ ಮಂಜು ಗಡ್ಡೆಗಳೆಲ್ಲ ನೀರಾಗಿ ಹರಿಯುತ್ತೆ. ಈಗ ಶಿಷ್ಯ ಗುರು ಆಗಿರ್ತಾನೆ. ಆ ಚಿಕ್ಕ ಮಗು ಅವನ ಶಿಷ್ಯ ಆಗಿರ್ತಾನೆ. ಹಾಗೆ ಆ ಚಿಕ್ಕ ಹುಡುಗ ಆಮೆಯ ಜೊತೆ ಆಟ ಆಡ್ಕೋತಾ ಇರ್ತಾನೆ. ಮತ್ತೆ ತನ್ನ ಗುರುಗಳು ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಿದಾರೋ ಅದೇ ತರ ಮೀನಿಗೆ ಕಪ್ಪೆಗೆ ಹಾವಿಗೆ ಕಲ್ಲನ್ನ ಕಟ್ಟಿ ಅದು ನರಳಾಡೋದನ್ನ ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಈ ಸೀನ್ ನಲ್ಲಿ ನಮಗೆ ಗೊತ್ತಾಗೋದು ನಾವು ಯಾವ ವಯಸ್ಸಲ್ಲಿದ್ದಾಗ ನಮ್ಮ ಮನ್ಸು ಏನೆಲ್ಲ ಕೇಳುತ್ತೆ ಅನ್ನೋದು ನೋಡ್ತೀವಿ. ಅವನು ಚಿಕ್ಕ ವಯಸ್ಸಿನಲ್ಲಿ ಬೆಳಿಬೇಕಾದ್ರೆ ಒಂದು ನಾಯಿ ಮರಿ ಜೊತೆ ಆಟ ಆಡ್ಕೋತಾ ಇರ್ತಾನೆ. ಅದು ಅವನಿಗೆ ಏನು ಗೊತ್ತಿಲ್ಲದೆ ಇರುವ ಸ್ಟೇಜ್. ಹಾಗೆ ಅವನು ಯವನದಲ್ಲಿ ಇರ್ಬೇಕಾದ್ರೆ ಒಂದು ಕೋಳಿಯನ್ನ ತೋರಿಸ್ತಾರೆ. ಅದು ಅವನಿಗೆ ಬೇಕಾದ
ಬೇಕಾದ ಅಂಶವಾಗಿ ನಮಗೆ ತಿಳಿಯುತ್ತೆ. ಮತ್ತೆ ಅವನು ಮಧ್ಯ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಒಂದು ಬೆಕ್ಕನ್ನ ತೋರಿಸಿರ್ತಾರೆ ಅಲ್ವಾ. ಈಗ ಅವನಿಗೆ ಶಾಂತಿ ಬೇಕಿರುತ್ತೆ. ಈಗ ಈ ಹುಡುಗ ಒಂದು ಆಮೆಯ ಜೊತೆ ಆಟ ಆಡ್ಕೋತಾ ಇರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗೋದು ಈ ಹುಡುಗನಿಗೆ ತುಂಬಾನೇ ಲೈಫ್ ಟೈಮ್ ಇದೆ ಅಂತ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನಿಲ್ಲ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್ ಅಂಡ್ ಬೈ.